ಗ್ಯಾರಿ, ಎಂತ ಬ್ಯಾಡ್ ಸಂಡೇ ಇವತ್ತು. ಬೆಳಿಗ್ಗೆನೆ ಎಂತ ಕಿರಿಕಿರಿಗಳು. ಕಾಫಿ ಕುಡಿಯಕ್ಕೂ ತಿಂಡಿ ತಿನ್ನಕ್ಕೂ ಎಷ್ಟು ಪರದಾಡ್ಬೇಕಾಯ್ತು. ಅದಕ್ಕೆ ಹೇಳೋದು, ತಿಂಡಿ ಪ್ರಿಪೇರ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ. ಹೆಣ್ಮಕ್ಳಿಗೆ ಅಡಿಗೆ ಮಾಡೋದು ಚೆನ್ನಾಗಿ ಬರ್ಬೇಕು, ಅವ್ರಿಗೆ ಅದೇ ಕಲೆ. ಏನು ಕಲೆನಾ? ನಿನ್ ತಲೆ ಏನು ಆ ಸುಬ್ಲಕ್ಷ್ಮಿ ನೆನ್ಸ್ಕೊಂಡು ಹೇಳ್ತಾ ಇದ್ಯಾ? ಶನಾಯ, ನಾನು ಕ್ಯಾಶುಯಲ್ ಆಗಿ ಹೇಳಿದ್ದು, ನೀನ್ ಯಾಕೆ ಹಾಗೆ ಕನೆಕ್ಟ್ ಮಾಡ್ಕೋತಿದ್ಯಾ? ನಾನೇನ್ ಕಲೆಕ್ಟ್ ಮಾಡ್ಕೊಂಡ್ರು ಅಷ್ಟೇನೆ. ಆ ಗುಡ್ ಫಾರ್ ನಥಿಂಗ್ ತರ ನಾನು ಅಡಿಗೆ ಕಲ್ತ್ಕೊಂಡು ಅಡಿಗೆ ಮನೇಲಿ ಕೊಳೆಯಕ್ ಆಗಲ್ಲ. ಹೋಗ್ಲಿ ಬಿಡು, ನೀನ್ ಯಾಕೆ ನೀನು ಅವಳಿಗೆ ಕಂಪೇರ್ ಮಾಡ್ತಿದ್ಯಾ? ಒಟ್ನಲ್ಲಿ ಇನ್ ಮುಂದೆ ಊಟ ತಿಂಡಿ ಎಲ್ಲ ಹೊರಗೆ ಮಾಡ್ಬೇಕನ್ಸುತ್ತೆ. ಹೊರಗಡೆ ಯಾಕೆ? ಯಾರಾದ್ರೂ ಅಡ್ಗೆಯವ್ರನ್ನ ಇಟ್ಕೊಂಡ್ರಾಯ್ತು. ಸರಿ, ಯೋಚನೆ ಮಾಡೋಣ. ಅದು ಸರಿಯಾಗಿ ಹೇಳಿದ್ರಿ ಬಿಡಿ. ನಮ್ಮ ಹಳ್ಳಿ ಕಡೆಗಾದ್ರೆ ಬೆಟ್ಟ, ಗುಡ್ಡ, ನದಿ, ಕೆರೆ, ತೋಟ ಅಂತ ಎಲ್ಲ ಕಡೆ ಸುತ್ತಾಡ್ಬೋದು. ಹಾ, ಇಲ್ಲೂ ಎತ್ತರದ ಬಿಲ್ಡಿಂಗ್ಗಳೇ ಬೆಟ್ಟಗಳು, ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸೇ ಗುಡ್ಡಗಳು, ಸ್ವಿಮ್ಮಿಂಗ್ ಪೂಲ್ಸೇ ಕೆರೆಗಳು, ಪಾರ್ಕ್ಗಳೇ ತೋಟಗಳು. ಹಾಗ ಅನ್ಕೊಂಡ್ ಖುಷಿ ಪಡೋದು ಅಷ್ಟೇ. ಅಂದ್ರೆ ಬೆಂಗಳೂರಿನಲ್ಲಿ ಬದುಕದು ಅಂದ್ರೆ ಭ್ರಮೇಲ್ ಬದುಕದು ಅಂತ ಆಯ್ತು. ಬರೀ ಬೆಂಗಳೂರು ಅಂತಾನೆ ಅಲ್ಲ ಸುಬ್ಲಕ್ಷ್ಮಿ ಅವರೇ, ಭಾವನೆಗಳಿಲ್ದಿರೋ ಜಾಗ ಅದು ಸ್ವರ್ಗನೇ ಆಗಿರ್ಲಿ, ಅಲ್ಲೆಲ್ಲ ನಾವು ಭ್ರಮೇಲೆ ಬದುಕಬೇಕಾಗತ್ತೆ. ಓಹೋ, ನಿಮ್ ಮಾತುಗಳೇ ನಾನು ಅರ್ಥ ಮಾಡ್ಕೋ ಲಿಮಿಟ್ಸ್ ಮೀರ್ ಹೋಗ್ತಾ ಇದೆ. ಅರುಣ್ ಅವ್ರೆ, ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಮಾತಾಡ್ಬೇಡಿ. ಸದ್ಯಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡೋಣ ಅಷ್ಟೇ. ಡ್ಯಾಡಿ, ನಾವಿಲ್ಲಿ ಗೇಮ್ಸ್ ಆಡ್ಬೋದಲ್ವಾ? ಗೇಮ್ಸ್ ಅಷ್ಟೇ ಅಲ್ಲ ಶ್ರೀಶಾ, ಗೇಮ್ಸ್ ಆಡ್ಬೋದು, ಐಸ್ ಕ್ರೀಮ್ ತಿನ್ಬೋದು ಅಲ್ವಾ ಸುಬ್ಬಮ್ಮ? ಗುಡ್ ಗುಡ್, ಇವ್ರಿಬ್ರೆ ಒಳ್ಳೆ ಕಂಪ್ನಿ. ನನ್ಗೆ ಸುಬ್ಬಿನ ಕೇಳಿದ್ರೆ ಮುದ್ದೆ ಉಪ್ಸಾರು ಒಳ್ಳೇದು ಅಂತಾಳೆ, ಇನ್ನ ಇವ್ರನ್ನ ಕೇಳಿದ್ರೆ ಒಂದ್ ಹೊತ್ತು ಉಪವಾಸ ಮಾಡೋದೇ ಬೆಟರ್ ಅನ್ಬೋದೇನೋ. ಪಿಜ್ಜಾ, ಐಸ್ ಕ್ರೀಮ್ ಅಂತ ಮಾತಾಡೋರೆ ನನಗ್ ಗುಡ್ ಕಂಪ್ನಿ. ಅಥರ್ವ, ಶ್ರೀಶಾ, ಕಮ್ ಕಮ್ ಹೋಗೋಣ. ನೋಡಿ ಸಾ, ಎಷ್ಟು ಖುಷಿಯಾಗಿ ಹೋಯ್ತವ್ರೆ. ಹೌದು ಸುಬ್ಲಕ್ಷ್ಮಿ ಅವರೇ, ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ನಮ್ಮ ಕೆಲಸಗಳು, ಇಂಥ ಸಮಸ್ಯೆಗಳೆಲ್ಲ ಕಾಲ ಕಳ್ಬಿಡ್ತೀವಿ. ಈ ಮಧ್ಯೆ ಮಕ್ಳು ಸಂತೋಷ ಏನಾಗ್ತಿದೆ ಅಂತ ಯೋಚನೆ ಮಾಡಲ್ಲ ನಾವು. ಮಕ್ಕಳಿಗೆ ತುಂಬಾ ಮುಖ್ಯ ಏನು ಅಂದ್ರೆ ಆ ಬಾಲ್ಯದ ನೆನಪುಗಳು. ಪೇರೆಂಟ್ಸ್ ಆದ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಆ ಬಾಲ್ಯನ ಅವ್ರು ಕೊಡೋದು, ಅದೇ ದೊಡ್ಡ ಕರ್ತವ್ಯ. ಹೌದು ಸಾ, ಬೆಳಗ್ಗೆ ಏಳೋದು, ಕೆಲ್ಸಕ್ಕೆ ಹೋಗೋದು, ದುಡಿಯೋದು, ಸಂಪಾದನೆ ಮಾಡೋದು, ಇದನ್ನೇ ನಾವು ನಮ್ ಕರ್ತವ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಮ್ ನಿಜವಾದ ಕರ್ತವ್ಯ ನಮ್ ಮಕ್ಳನ್ನ ನಾವು ಸಂದಾಕ್ ನೋಡ್ಕೊಳ್ಳೋದು. ದುಡಿಯಕ್ ಮಾಡೋ ಕೆಲ್ಸನ ನಾವು ಸಂದಾಕ್ ಮಾಡಿದ್ರೆ ಒಬ್ಬ ಒಳ್ಳೆ ಕೆಲ್ಸಗಾರ ಅಂತ ಅನ್ನಿಸ್ಕತೀವಷ್ಟೇಯ. ಆದ್ರೆ ಒಬ್ಬ ಒಳ್ಳೆ ತಂದೆನೋ ತಾಯಿನೋ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ನಮ್ ಮಕ್ಳನ್ನ ನಾವು ಸಂದಾಕ್ ನೋಡ್ಕೋಬೇಕು. ನಮ್ ಜಂಜಾಟಗಳು ಏನೇ ಇರ್ಲಿ, ಆದ್ರೆ ಅದು ಅವ್ರ ತುಂಟಾಟಗಳಿಗೆ ಅಡ್ಡಿ ಆಗ್ಬಾರ್ದು. ಗಂಡ ಹೆಂಡತಿ ಸಂಬಂಧನೇ ಮುಗ್ದೋದ್ಮೇಲೆ ಇದು ಕೇವಲ ಚಿನ್ನದ ಸರ ಮಾತ್ರ. ತಕ್ಕಳಿ, ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆ ನಂದು, ಇನ್ನಿ ಮನೇಲಿ ಏನೇ ಇದ್ರೂ ನಂದೇ ದರ್ಬಾರ್. ಗ್ಯಾರಿ, ಗ್ಯಾರಿ, ಸರಿ ಸರಿ ಬನ್ನಿ ಹೋಗೋಣ. ನಾವಿಲ್ಲಾಂದ್ರೆ 3 ಜನ ಸೇರ್ಕೊಂಡು ಮಾಲ್ ನುಟಿ ಮಾಡ್ಬಿಡ್ತೀವಿ. ಓ ಗಾಡ್, ಮೇಡಮ್ ಬಿಲ್. ಏನು ಇಷ್ಟು ಬೇಗ ಬಿಲ್ಲ? ನಿಮ್ ಜೊತೆ ಇದ್ದವ್ರು ಎದ್ದೋಡೋದ್ರಲ್ಲ, ನೀವು ಎಲ್ಲಿ ಓಡೋಗ್ತೀರಾ ಅಂತ ಹೇಳ್ಬಿಟ್ಟು ಬಿಲ್ ಕೊಡ್ತಾ ಇದ್ದೀನಿ. ಮೈಂಡ್ ಯೋರ್ ಟಂಗ್, ಓಕೆ? ನೋಡಿ ಮೇಡಮ್, ನಮಗೆ ಜಗಳ ಮಾಡಕ್ ಇಷ್ಟ ಇಲ್ಲ. ಫಸ್ಟ್ ಬಿಲ್ ಕೊಟ್ಬಿಟ್ಟು ಆಮೇಲೆ ಹೋಗಿ. ಯಾರು ಎಲ್ಲಿ ಹಾಳಾಗೋದ?
ನಮ್ ಕೈಲಿ ಎಲ್ಲ ಬಿಲ್ ಕಟ್ಟಿಸ್ತಾ ಇದ್ದಾನೆ. ದ ಮನಿ ತಗೊಳ್ಳಿ, ಕೀಪ್ ದ ಚೇಂಜ್. ಥ್ಯಾಂಕ್ ಯು. ಗ್ಯಾರಿ ಗ್ಯಾರಿ God, where is everyone going? Gary! ಎಷ್ಟೇ ದೊಡ್ಡವರಾದ್ರೂ ಮಕ್ಕಳಾಗೆ ಇರಬೇಕು ಅಂತ ಹೇಳೋ ಈ ಹುಡುಗಿ. ಒಟ್ನಲ್ಲಿ ನಿಮ್ಗೆ ಎಲ್ಲ ತರ ಫ್ರೆಂಡ್ಸ್ ಇದಾರಲ್ಲ. ಅಷ್ಟೇ ಅಲ್ಲ ಸಾ, ಜೀವನ ಅಂದ್ರೇನು, ಯಾರ ಸಹಾಯನೂ ಇಲ್ದೆ ಸ್ವಾಭಿಮಾನದಿಂದ ಜೀವನ ನಡ್ಸೋದು ಅಂದ್ರೇನು, ಪ್ರತಿ ಹೆಜ್ಜೆಲೂ ಗೆಲ್ಲೋದು ಅಂದ್ರೇನು ಅಂತ ಹೇಳ್ಕೊಟ್ಟ ಇನ್ನೊಬ್ರು ಫ್ರೆಂಡ್ ಅವ್ರೆ. ಅವ್ರ ಥ್ಯಾಂಕ್ ಯು ಸುಬ್ಲಕ್ಷ್ಮಿ ಅವರೇ. ಮಕ್ಳಂತೂ ಅನನ್ಯ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ. ಅಲ್ವಾ ಮತ್ತೆ, ಅಲ್ಲ ಅವಳು ಹೆಂಗ್ ಆಡ್ತಾವಳು ನೋಡಿ. ಗ್ಯಾರಿ, ಏನಾಗಿದೆ ನಿನಗೆ? ನನಗೇನ್ ತಲೆ ಕಟ್ಟಿದ್ಯಾ? ಅಲ್ಲಿ ಬಿಲ್ಲು ಕಟ್ಟಿಲ್ಲ, ನಾನ್ ಬಿಲ್ ಕಟ್ಟೆ ಗೊತ್ತಾ ಅಂತ ಅರ್ಜಿ. ದೊಡ್ಡವ್ರಿಗೆ ದೊಡ್ಡವಳು ಅಲ್ಲ, ಚಿಕ್ಕವಳಿಗೆ ಚಿಕ್ಕವಳು ಅಲ್ಲ. ಒಂದೊಂದ್ಸಲ ಹುಡುಕ್ ಬುದ್ಧಿ, ಒಂದೊಂದ್ಸಲ ದುಡುಕ್ ಬುದ್ಧಿ. ಆದ್ರೆ ಮನ್ಸಿಗೆ ಮಾತ್ರ ತುಂಬಾ ಒಳ್ಳೆಯವಳು. ನಿಜ, ಒಳ್ಳೆ ಮನ್ಸಿರೋರು ಮಾತ್ರ ನಿಮ್ ಜೊತೆ ಆಗಿರ್ಬೇಕು. ಹಾಲ್ನಂತ ಮನ್ಸಿರೋರ್ಗೆ ಕೆಟ್ಟೋರ್ ಬಂದು ಹುಳಿ ಹಿಂಡಾಗ ಆಗ್ಬಾರ್ದು. ಸರಿ, ಬನ್ನಿ ಬನ್ನಿ ಹೋಗೋಣ. ಬನ್ನಿ ಸಾ. ಇಲ್ಲೋಡು ಸಾ, ಈ ಮಾಲ್ದು ಹೆಸ್ರೇನಂದ್ರಿ ನೀವು? ಗರುಡ ಮಾಲ್. ಗರುಡ, ತುಂಬಾ ಒಳ್ಳೆ ಹೆಸರಿಟ್ಟವ್ರೆ. ಸುಬ್ಬಮ್ಮ, ನಂಗಂತೂ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಹೌದಾ ಮಗ, ನೀನ್ ಖುಷಿನೇ ನನ್ ಖುಷಿ. ಡ್ಯಾಡಿ, ನನ್ ಖುಷಿ ನಿಮ್ ಖುಷಿ ಅಲ್ವಾ? ಅಬ್ಸಲ್ಯೂಟ್ಲಿ ಮೈ ಕಂದೋ. ಮತ್ತೆ ನನ್ ಖುಷಿ ಸರಿ ಸರಿ, ಬನ್ನಿ ಬನ್ನಿ ಅಯ್ಯೋ, ಇದೆಲ್ಲ ಹತ್ತಕ್ ಬರಕಿಲ್ವಲ್ಲ ನಂಗೆ. ಬನ್ನಿ, ಹೇಳ್ಕೊಡ್ತೀನಿ ನಾನು. ಬನ್ನಿ ಈಗ. ಸಾ, ಅದು ನಾನು ಮೆಟ್ಲು ಹತ್ಕೊಂಡ್ ಬರ್ತೀನಿ. ಅಲ್ಲೆಲ್ಲ ಹೋಗ್ಬೇಡಿ, ಬನ್ನಿ, ಹೇಳ್ಕೊಡ್ತೀನಿ, ಬನ್ನಿ. ಕಣ್ ತುಂಬಾ ನೋಡ್ಕೊ. ಸರಿಯಾಗಿ ತಿಂಡಿನೂ ತಿಂದಿಲ್ಲ, ತಿಂಡಿಗ್ ಬಿಲ್ಲು ಕಟ್ಟಿಲ್ಲ. ನೀನು ಖುಷಿಯಾಗಿರಲ್ಲ, ನನ್ನೂ ಖುಷಿಯಾಗಿರಕ್ ಬಿಡಲ್ಲ. ನಾನೆಷ್ಟು ಕರ್ದೆ ಶಾಪಿಂಗ್ ಹೋಗೋಣ, ಮಾಲಿಗೆ ಹೋಗೋಣ ಅಂತ.
ಇಲ್ಲ, ಆದ್ರೆ ಇವತ್ತಿವ್ರು ಮಾಲಿಗೆ ಬಂದಿದ್ದಾರೆ ಅಂತ ನೀನು ಇಲ್ಲಿ ಬಂದಿದೆ ಅಲ್ವಾ? ಶನಯ, ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಡ್ಯಾಡಿ, ಟಾಯ್ ಶಾಪ್ ನನ್ಗೇನಾದ್ರು ಕೊಡ್ಸ್ತ್ಯಾ? ಎನಿಥಿಂಗ್ ಫಾರ್ ಮೈ ಡಿಯರ್. ಇವತ್ತಿನ ಇಡೀ ದಿನ ನಿಂದೆ. ಇವತ್ತು ನೀನು ಏನು ಕೇಳಿದ್ರು ಓಕೆ, ಏನು ಹೇಳಿದ್ರು ಓಕೆ. ಬನ್ನಿ 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 ಹೋಗೋಣ. ಯಾಕಂಗ್ ನೋಡ್ತಾ ನಿಂತ್ಬಿಟ್ಟೆ? ಅವ್ರ ಅಪ್ಪ ಮಗಳು ಹಂಗೆಯ. ಅವಳು ಅಥರ್ವ ಏನಾದ್ರೂ ಗೊಂಬೆ ಕೇಳ್ಬಿಟ್ರೆ ಏನ್ ಮಾಡೋದು? ಅವನು ಗೊಂಬೆ ಕೊಡ್ಸೋಷ್ಟು ದುಡ್ಡು ಇಲ್ವಲ್ಲ ನಂತವ. ಯಾವ್ರೆ ಮಗಿ ಆಸೆನೂ ಈಡೇರ್ಸಕ್ಕಾಗ್ದಿರೋ ಅಂತ ಪರಿಸ್ಥಿತಿಗೆ ನನ್ನನ್ನು ತಂದ್ಬಿಟ್ಟ. ಅವನ ಆಸೆ ಪಟ್ಟು ಕೇಳಿದ್ರೆ ನಾನು ಹೆಂಗಿಲ್ಲ ಅನ್ಲಿ? ಸುಬ್ಲಕ್ಷ್ಮಿ, ಹಾ, ಬಂದೆ. ಗ್ಯಾರಿ, ಗ್ಯಾರಿ, ನೋಡು ನಿನ್ ಹೆಂಡತಿ ಸರಸ ಸಂಭ್ರಮನ ಇನ್ನು ಚೆನ್ನಾಗಿ ನೋಡು. ಸಾಕಾಗಿಲ್ವ ನಿನ್ಗೆ? ಬಾ ಇಲ್ಲಿಂದ ಹೋಗೋಣ. ನೋ ಶನಯ, ಅವ್ನು ನನ್ನ ಹೆಂಡತಿ ಜೊತೆ. ಎಕ್ಸ್ಕ್ಯೂಸ್ ಮೀ? ಐ ಮೀನ್, ಅವ್ನು ಯಾಕೆ ನನ್ನ ಮಗನ ಜೊತೆ ಓಡಾಡಬೇಕು? ನನ್ನ ಮಗನ ಜೊತೆ ಓಡಾಡೋಣ ನಾನು ಸಹಿಸ್ಕೊಳ್ಳಲ್ಲ. ಸಹಿಸ್ಕೊಳ್ಳೇಬೇಕು ಗ್ಯಾರಿ, ಯಾಕಂದ್ರೆ ನಿನ್ ಮಗನ ಚೆನ್ನಾಗಿ ನೋಡ್ಕೋತಾ ಇರೋದು ಅವನೇ ತಾನೆ. ಬೇಕಾಗಿಲ್ಲ, ನನ್ನ ಮಗನ ಹೇಗೆ ನೋಡ್ಕೊಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಪ್ಪ ತಂದೆ, ಮೊದ್ಲು ನಿನ್ನ ನೀನು ಚೆನ್ನಾಗಿ ನೋಡ್ಕೊ. ಜೊತೆಗೆ ನಾನು ಇದೀನಿ, ನನ್ನ ಮೊದ್ಲು ಚೆನ್ನಾಗಿ ನೋಡ್ಕೊ. ಅದನ್ ಬಿಟ್ಟು ಮಗ ಮಗ ಅಂತ ಅವ್ನ ಹಿಂದೆ ಹೋದ್ರೆ ಮುಖಕ್ಕೆ ಮಂಗಳಾರತಿ ಆಗತ್ತೆ. ಅವತ್ತೇನಾಯ್ತು ಅಂತ ನೆನ್ಪಿದೆ ತಾನೆ? ನನ್ನಿಂದ ನನ್ನ ಮಗ ಕತ್ಲು ಮನೇಲಿ ಕೊಳಿತಾನೆ ಅಂತ ಅಲ್ವಾ? ಇವತ್ತು ಇವನಿಂದ ನಾನು ಈ ಮನೇಲಿ ಬೆಳಕ್ ನೋಡಂಗಾಗೈತೆ. ಅವನು ನಿಮ್ ರಕ್ತ ಹಂಚ್ಕೊಂಡ್ ಹುಟ್ಟಿರ್ಬೋದು, ಆದ್ರೆ ನನ್ನ ಗುಣ ಹಂಚ್ಕೊಂಡ್ ಬೆಳೆದವನು. ಶನಯ, ನನ್ನ ಮಗ ಅವಳ ಜೊತೆ ಇರೋದನ್ನ ಹೇಗೋ ಕಷ್ಟಪಟ್ಟು ಸಹಿಸ್ಕೋಬಹುದು. ಆದ್ರೆ ಅರುಣ್ ಪ್ರಸಾದ್ ಯಾಕೆ ಗಂಟು ಬಿದ್ದಿದ್ದಾನೆ? ಯಾಕಂದ್ರೆ ನೀನ್ ಕಟ್ಟಿರೋ ತಾಳಿ ಗಂಟು ತೆಗ್ದಾಯ್ತಲ್ಲ, ಅದಕ್ಕೆ ಅವಳಿಗೂ ಗಂಟು ನಂಟು ಬೇಕಾಗಿರಲ್ಲ. ಶಟಾಪ್ ಶನಯ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಅರೆ, ಏನೇನು ಮಾತಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅವ್ರನ್ನ ನೋಡಿ ಉರ್ಕೊಳ್ಳೋ ಬದಲು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಾವು ಸಂತೋಷವಾಗಿರೋಕೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಭಾಷಣಯ, ನನ್ನ ಮಗನ ಕರ್ಕೊಂಡು ಬರೋಣ. ಗ್ಯಾರಿ, ನಿನಗೆ ಅವಾಗ್ಲಿಂದ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ನೋ ಶನಯ, ನನಗೆ ನನ್ನ ಮಗನ ಕರ್ಕೊಂಡು ಬರಬೇಕು. ನನ್ನ ತಲೆಯಲ್ಲಿ ಇರೋದು ಅಷ್ಟೇ. ಓ ಗಾಡ್. ಅಥರ್ವ, ಈ ಬೊಂಬೆ ನಿನಗೆ ಇಷ್ಟ ಆಯ್ತಲ್ವಾ? ಇಲ್ಲ. ಸುಳ್ಳು ಹೇಳಬಾರ್ದು. ನಿನ್ಗಿಷ್ಟ ಆಯ್ತು ತಾನೆ? ತಗೋ, ನಾನು ನಿನಗೆ ಕೊಡಿಸ್ತೀನಿ. ಇಲ್ಲ, ನನಗೆ ಗೊಂಬೆ ಬೇಡ. ನನ್ನ ಹತ್ರನೇ ತುಂಬಾ ಗೊಂಬೆ ಇದೆ.
ಸುಬ್ಲಕ್ಷ್ಮಿ ಅವರೇ, ನೀವಾರು ಆತನಿಗೆ ಹೇಳಿ. ಅವನಿಗಿದು ಇಷ್ಟ ಆಯ್ತು, ತಗೊಳಕ್ ಹೇಳಿ. ಅರುಣ್ ಸಾ, ಅದು ಸುಬ್ಲಕ್ಷ್ಮಿ ಅವರೇ, ಮಕ್ಳಿಗೆ ಟಾಯ್ಸ್ ಕೊಡ್ಸೋದ್ರಲ್ಲಿ ಏನಿದೆ? ಇದೆಲ್ಲ ಒಂದು ದೊಡ್ಡ ವಿಷಯನಾ? ಅದು ಇಲ್ಲ, ಇದೂ ಇಲ್ಲ. ನಾನು ಅಥರ್ವಂಗೆ ಈ ಗೊಂಬೆನ ಕೊಡಿಸ್ತಾ ಇದ್ದೀನಿ ಅಷ್ಟೇ. ತಗೋ ಅಥರ್ವ. ಅಥರ್ವ, ಯಾರ ಹತ್ರ ಗೊಂಬೆ ಕೊಡ್ಸ್ಕೊಬೇಡ ಅಂತ ನಾನು ನಿಂಗೆ ಹೇಳಿಲ್ವಾ? ಅದನ್ನ ಹೇಳಕ್ ನೀವ್ಯಾರು? ನಾನು ಇವನಪ್ಪ. ಓ, ಅಪರೂಪಕ್ಕೆ ಅಪ್ಪ ಮಗನ್ ಸಂಬಂಧ ನೆನ್ಪಾಗ್ತಾ ಇತ್ತಾ ನಿಮ್ಗೆ? ಸುಬ್ಲಕ್ಷ್ಮಿ, ಕೂಗ್ಬೇಡಿ, ನನ್ ನೆಮ್ಮದಿ ಕಿತ್ಕಂಡ್ರಿ. ಕಡೆ ಪಕ್ಷ ಮಗಿಗಾದ್ರೂ ಸಂತೋಷವಾಗಿರಕ್ ಬಿಡಿ. ಹೋಗಿ ಎಲ್ಲಿಂದ? ಹೌದು, ನನ್ನ ಮಗ ಸಂತೋಷವಾಗಿರ್ಬೇಕು ಅಂತ ನಂಗೆ ಆಸೆ. ಆದ್ರೆ ನಿಮ್ಗಳ ಜೊತೆ ಅಲ್ಲ, ನನ್ ಜೊತೆ. ನೋಡಿ, ಅವ್ನ್ ಯಾರ ಜೊತೆ ಇದ್ರೆ ಸಂತೋಷ ಆಗಿರ್ತಾನೆ ಅನ್ನೋದು ನಿಮ್ಗೂ ಗೊತ್ತು. ಸುಮ್ಕೆ ನಿಂತ್ಕೊಂಡು ಜಗಳ ತೆಗಿಬೇಡಿ. ರೀ ಮಿಸ್ಟರ್, ಎಲ್ಲಿಗ್ ಬಂದು ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಹೇ ಯು, ಅದನ್ ಕೇಳಕ್ ನೀನ್ ಯಾರು? ಮೈಂಡ್ ಯೋರ್ ಓನ್ ಬಿಸ್ನೆಸ್. ಅದ್ನೇ ನಾನು ನಿಮ್ಗೆ ಹೇಳ್ತೀವ್ನಿ. ಇದು ನಿಮಗ್ ಸಂಬಂಧ ಪಡೆದಿರೋ ವಿಷಯನೇಯ. ಗುರುಮೂರ್ತಿ, ದಿಸ್ ಇಸ್ ಟೂ ಮಚ್. ಮಕ್ಕಳು ಆಟದ ವಸ್ತುನಲ್ಲೂ ದ್ವೇಷ ಸಾಸ್ತಿರಲ್ರಿ. ನನಗ್ ದ್ವೇಷ ಇರೋದು ಬೊಂಬೆ ಮೇಲಲ್ಲ ಮಿಸ್ಟರ್, ನಿನ್ ಮೇಲೆ. ನನ್ ಮಗನ ಗತಿ ಇಲ್ದೋನ್ ಅನ್ಕೊಂಡಿದ್ಯಾ? ಯಾಕ್ರಿ ಇಷ್ಟೊಂದು ಚೀಪಾಗಿ ಮಾತಾಡ್ತೀರಾ? ಓಹೋ, ನೀನ್ ಚೀಪಾಗಿ ನಡ್ಕೋಬಹುದು, ನಾನ್ ಚೀಪಾಗಿ ಮಾತಾಡ್ಬಾರ್ದಾ? ನಡವಳಿಕೆ ಬಗ್ಗೆ ನಿಮ್ಮಿಂದ ನಾವ್ಯಾರು ತಿಳ್ಬೇಕಾಗಿಲ್ಲ ಗುರುಮೂರ್ತಿ. ನಿಮ್ ನಡವಳಿಕೆ ಎಂತದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ರೀ, ಪ್ರಪಂಚದ ವಿಷಯ ನನಗೆ ಬೇಕಾಗಿಲ್ಲ. ಬಾ ಬಾ ಅಂತ ಹಿಂಸೆ ಕೊಡ್ತಿದ್ದೀರಾ. ಅವ್ನ್ ಒಂದ್ಸಲ ಬರಕ್ಕಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಕ್ಕಿಲ್ವಾ? ಅದು ಅವನೆಲ್ಲ ಮಾತಾಡ್ತಿರೋದು. ನೀನ್ ಅವನಿಗೆ ಬ್ರೈನ್ ವಾಶ್ ಮಾಡಿದ್ಯಾ. ಗುರುಮೂರ್ತಿ, ನಿಜವಾಗ್ಲೂ ನಿಮ್ಗೆ ಮಗನ ಮೇಲೆ ಪ್ರೀತಿ ಅನ್ನೋದು ಇದ್ದಿದ್ರೆ ಆಗ ಅವನ್ಗೆ ಗೊತ್ತಾಗ್ತಿತ್ತು. ನಿಜವಾದ ಪ್ರೀತಿನೇ ಬೇರೆ, ಜಲಸಿನೇ ಬೇರೆ. ಶಟ್ ಅಪ್ ಮಿಸ್ಟರ್ ಅರುಣ್. ನನ್ನ ಮಗನ ಪ್ರೀತಿ ಬಗ್ಗೆ 3 ದಿನ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ. ನೀ ನನ್ನ ಮಗನ ಮೇಲೆ ಪದೇ ಪದೇ ಪ್ರೀತಿ ತೋರಿಸೋದು ಇವ್ರ ಜೊತೆ ಸೇರೋಕ್ ನೆಪ ಅಲ್ವಾ? ಗುರುಮೂರ್ತಿ, ಅರುಣ್ ಸಾ, ಮನ್ಸು ಹೊಲ್ಸಾಗಿರೋರ್ ಬಾಯಲ್ಲಿ ಎಂತ ಮಾತ್ ಬರಕ್ ಸಾಧ್ಯ? ಇಂಥವ್ರ ಜೊತೆ ಮಾತಾಡಿ ನಮ್ ಟೈಮನ್ ವೇಸ್ಟ್ ಮಾಡ್ಕೊಳ್ಳೋದ್ ಬೇಡ. ಕೊಳಕಿರೋ ಜಾಗದಾಗ ನಿಂತ್ಕೊಳ್ಳೋದು ನಮ್ದೇ ತಪ್ಪು. ಮಗ, ಎತ್ಕೋದ್ನ. ಬನ್ನಿ.